ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಗೂ ಗುರುಗಳಿಗೆ, ಇಲ್ಲಿ ಬಂದಿರುವಂಥ ನನ್ನ ಕುಟುಂಬದವರು, ನನ್ನ ಸ್ನೇಹಿತರು, ನಮ್ಮ ಸಚಿನ್ ಅವರ ವೈಫ್ ಆಗಿರ್ಬೋದು ಅಥವಾ ನನ್ನ ಎಲ್ಲ ತಂಡದ ಟೀಮ್ಮೇಟ್ಸ್, ನಮ್ಮ ನಿರ್ದೇಶಕರಿಗೆ ಹಾಗೂ ನಮ್ಮ ನಿರೂಪಣೆ ಮಾಡ್ತಿರುವಂಥ ನಮ್ಮ ಬ್ಯೂಟಿಫುಲ್ ಅಂಕಿತ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಚಿತ್ರದ ಬಗ್ಗೆ ಆಗಲೇ ಟ್ರೈಲರಲ್ಲಿ ನಾನು ಆ್ಯಕ್ಚುಲಿ ಟ್ರೈಲರಲ್ಲಿ ಇಷ್ಟೊಂದೆಲ್ಲ ಕಾಣಿಸುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಹಲವಾರು ವಿಷಯಗಳು ತುಂಬ ಡೆಪ್ತಲ್ಲಿ ನಮ್ಮ ಟ್ರೈಲರಲ್ಲಿ ಕಾಣಿಸ್ತಾ ಇದೆ. ಸೊ ಪ್ರಶ್ನೆಗಳು ಆ್ಯಕ್ಚುಲಿ ಎಲ್ಲರೂ ಮುಖದಲ್ಲೂ ಕಾಣಿಸ್ತಿತ್ತು. ನಾನು ಆ್ಯಕ್ಚುಲಿ ಟ್ರೈಲರ್ ನೋಡ್ತಿರ್ಲಿಲ್ಲ, ಹಿಂದೆ ಎಲ್ಲರ ಮುಖ ನೋಡ್ತಿದ್ದೆ. ಸೊ ಆ ಎಕ್ಸ್ಪ್ರೆಷನು, ಆ ರಿಯಾಕ್ಷನ್ಗೋಸ್ಕರನೇ ನಾವು ಕಾಯ್ತಾ ಇದ್ದೀವಿ. ಇನ್ನು ಸಿನಿಮಾ ಬಂದಾಗ ನಿಮ್ಮೆಲ್ಲರ ಮುಖದಲ್ಲಿ ಇನ್ನೆಷ್ಟು ಪ್ರಶ್ನೆಗಳು ಕಾಡುತ್ತೆ ಅನ್ನೋದು ಒಂದು ವಿಚಾರ. ಈಗ ಕಮಲ್ ಶ್ರೀದೇವಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಕಮಲ್ ಒಂದು ಪಾತ್ರ, ಶ್ರೀದೇವಿ ಒಂದು ಪಾತ್ರ. ನಾವು ಯಾವಾಗಲೂ ಹೇಳ್ತೀವಿ ವರ್ಲ್ಡ್ ಇಸ್ ವೆರಿ ಸ್ಮಾಲ್ ಆ್ಯಂಡ್ ರೌಂಡ್ ಅಂತ. ನಮಗೆ ಪ್ರತಿಯೊಬ್ಬರು ಗೊತ್ತಿರ್ತಾರೆ, ಬಟ್ ಬೇರೆ ಬೇರೆ ಜಾಗಗಳಲ್ಲಿರ್ತಾರೆ. ಹೇಗೆ ಅವರಿಬ್ಬರು ಒಂದು ಕಡೆ ಸೇರ್ತಾರೆ, ಯಾವ ಒಂದು ವಿಷಯ ಅವರನ್ನು ಒಂದುಗೂಡಿಸುತ್ತೆ, ಅಲ್ಲಿಂದ ಅವರ ಒಂದು ಜರ್ನಿ ಏನಿದೆ ಹೇಗೆ ಟ್ರಾವೆಲ್ ಆಗುತ್ತೆ, ಅವರ ಒಂದು ಲೈಫ್ನಲ್ಲಿ ಏರುಪೇರು ಏನಿರುತ್ತೆ, ಆ ಒಂದು ಜರ್ನಿನೇ ಕಮಲ್ ಶ್ರೀದೇವಿದು. ಸೊ ಇದರಲ್ಲಿ ಶ್ರೀದೇವಿಯ ಪಾತ್ರ ನೀವು ನೋಡಿದಾಗೆ, ನಾನು ಆ್ಯಕ್ಚುಲಿ ಇಲ್ಲೇ ಇದ್ದೀನಿ, ಅದರಲ್ಲಿ ಮಾತ್ರ ಪ್ರಾಬಬ್ಲಿ ಅಷ್ಟೊಂದು ನೋವು ಅನುಭವಿಸಿದ್ದನ್ಸುತ್ತೆ. ಬಟ್ ಐ ಡೆಫಿನೆಟ್ಲಿ ಹ್ಯಾವ್ ಟು ಸೇ, ರಾಜ್ ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಈ ಒಂದು ಪಾತ್ರಕ್ಕೆ ನೀವು ಆ್ಯಪ್ಟ್ ಆಗಿದ್ದೀರಾ ಅಂತ ರಾಜ್ ಮೈಂಡಲ್ಲಿ ಅದು ಹೆಂಗೆ ಬಂತು ನಂಗೆ ಗೊತ್ತಿಲ್ಲ. ಅದಕ್ಕೆ ಮುಂಚೆ ಕ್ಲಾಂತಲ್ಲಿ ಪ್ರಾಬಬ್ಲಿ ನೀವು ಬಂದು ನಮ್ಮ ಪ್ರೀಮಿಯರ್ ನೋಡಿ ಅದಕ್ಕೆ ಸಪೋರ್ಟ್ ಮಾಡಿದ್ರಿ. ಆ ಟೈಮಲ್ಲಿ ಅವ್ರಿಗೆ ಅನ್ನಿಸ್ತು ಅನಿಸುತ್ತೆ ಸಂಗೀತ ಅವ್ರ ಈ ಪಾತ್ರವನ್ನು ಮಾಡ್ಬೋದು ಅಂತ. ಅವತ್ತಿನ ದಿನ ನಾನು ಆ ಡಿಸ್ಕ್ರಿಪ್ಷನ್ ಓದಿ ನನಗೆ ಈ ಪಾತ್ರ ಮಾಡಲೇಬೇಕು ಅನ್ನೋ ಹುಚ್ಚು ಹಿಡಿತು. ಅದರಲ್ಲೂ ನಮ್ಮ ಸುನಿಲ್ ಅವರ ನಿರ್ದೇಶನ ಅಂತ ಗೊತ್ತಾದ್ಮೇಲೆ ಐ ವಾಂಟೆಡ್ ಟು ಡೂ ದಿಸ್ ರೋಲ್. ಅವತ್ತು ನಾನೇನಾದರೂ ಮಿಸ್ ಮಾಡ್ಕೊಂಡಿದ್ದಿದ್ರೆ ಪ್ರಾಬ್ಲಿ ಇಲ್ಲಿ ನಿಂತ್ಕೊಂಡು ಇದ್ರ ಬಗ್ಗೆ ಮಾತಾಡೋವಂಥ ಒಂದು ಆಪರ್ಚುನಿಟಿ ಸಿಗ್ತಾ ಇರಲಿಲ್ಲ. ಆ್ಯಂಡ್ ಸುನಿಲ್ ಅವ್ರ ಬಗ್ಗೆ ನಾನು ಡೆಫಿನೆಟ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರಂತ ಒಬ್ಬ ನಿರ್ದೇಶಕನ ನಾನು ಇಲ್ಲಿವರೆಗೂ ನೋಡಿಲ್ಲ, ಆ ರೀತಿ ನಿರ್ದೇಶಕನ ಜೊತೆ ಕೆಲಸ ಮಾಡಿಲ್ಲ. ಬಿಕಾಸ್ ಯಾವುದೇ ಒಂದು ಪಾತ್ರಕ್ಕೂ ಕಟ್ಟು ಹಾಕಲ್ಲ ಅಂತ ಒಬ್ಬ ನಿರ್ದೇಶಕ ಅವರು. ಇದೊಂದು ಪ್ಲೇ ಗ್ರೌಂಡು, ನಮ್ಮೆಲ್ಲ ಆರ್ಟಿಸ್ಟ್ನು ಅದರಲ್ಲಿ ನೀವು ನಿಮ್ಮ ಪಾತ್ರನ ಇದಕ್ಕೆ ಜೀವ ಕೊಡಬೇಕು, ನೀವು ಹೆಂಗೆ ಅದನ್ನು ನಿರ್ವಹಿಸ್ತೀರಾ ನೋಡ್ತೀನಿ. ಅಲ್ಲೇನಾದರೂ ಒಂದು ಸಣ್ಣ ಚೇಂಜಸ್ ಬೇಕಾದಲ್ಲಿ ಮಾತ್ರ ನಾನು ಬಂದು ತಿದ್ದುತ್ತೀನಿ ಅನ್ನೋವಂಥ ಒಬ್ಬ ನಿರ್ದೇಶಕ. ತುಂಬ ಅದ್ಭುತವಾದಂಥ ನಿರ್ದೇಶನ ಮಾಡ್ತಾರೆ ನಮ್ಮ ಸುನಿಲ್ ಅವರು. ಆ್ಯಂಡ್ ಆಫ್ ಕೋರ್ಸ್ ಸಚಿನ್, ನನ್ನ ಒಂದು ಒಳ್ಳೆ ಸ್ನೇಹಿತ ಹಾಗೂ ಕೋ ಆ್ಯಕ್ಟರ್ ಅಂತ ಹೇಳ್ಬೋದು. ನಮ್ಮ ಕಮಲ್ ಪಾತ್ರಕ್ಕೆ ಒಂದು ಇನಸೆಂಟ್ ಆಗಿರುವಂಥ ಒಬ್ಬರು ಪಾತ್ರಧಾರಿ ಬೇಕಾಗಿತ್ತು. ಸೊ ಅವರ ಮುಖ ನೀವು ನೋಡಿದಾಗಲೇ ಯಾವಾಗಲೂ ಒಂದು ಹಸುಮುಖ, ಅವ್ರದ್ದು ಯಾವಾಗಲೂ ನೋಡಿ ಯಾವಾಗಲೂ ಸ್ಮೈಲ್ ಮಾಡ್ತಾ ಇರ್ತಾರೆ ಅಂತ ಒಬ್ಬ ಮನುಷ್ಯ. ಈವನ್ ಸೆಟ್ಟಲ್ಲೂ ಅಷ್ಟೇ ಹೀಗೆ ಇರ್ತಾ ಇದ್ರು. Probably that is something which connected me and Sachin, I guess. So thank you for being such a wonderful co-actor ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ನೋಡಿದ ಹಾಗೆ ನಮ್ಮಲ್ಲಿ ತುಂಬ ಜನ ತಾರಾ ಬಳಗ ಇದ್ದಾರೆ. ನಮ್ಮ ನಿರ್ದೇಶಕರು ಹೇಳಿದಾಗೆ ಅಕ್ಷಿತ್ ಅವರ ಪಾತ್ರ ಆ್ಯಕ್ಚುಲಿ ಒಂದು ಅಪ್ಲೋಡ್ ಮಾಡುವಂಥ ಒಂದು ಪಾತ್ರ, ಸಖತ್ ಬೋಲ್ಡ್, ವೆರಿ ಇಂಡಿಪೆಂಡೆಂಟ್. ಆ್ಯಂಡ್ ಅವರ ಒಂದು ಪಾತ್ರನ ಪ್ರತಿಯೊಂದು ಹೆಣ್ಣು ನೋಡಿದಾಗ ಶಿ ವಿಲ್ ಫೀಲ್, ಅಂದರೆ ಪ್ರಾಬಬ್ಲಿ ನಾನು ಈ ಥರ ಒಂದು ಸಿಚುವೇಶನಲ್ಲಿದ್ದರೆ ಹೌ ಐ ವುಡ್ ಫೇಸ್ ದ ವರ್ಲ್ಡ್ ಅಥವಾ ಹೌ ಐ ವುಡ್ ಫೇಸ್ ದ ಸೊಸೈಟಿ ಅಂತ, ಆ ರೀತಿ ಒಂದು ಪಾತ್ರ ಅವ್ರದ್ದು. ಮತ್ತು ನಮ್ಮ ಒಂದು ಪಿಲ್ಲರ್ಸ್ ಮಿತ್ರ ಅವರಾಗಿರ್ಬೋದು, ನಾವು ಹಿಂದೆ ಒಂದು ಸಲ ಕೆಲಸ ಮಾಡಿದ್ವಿ ಒಟ್ಟಿಗೆ. ಬಟ್ ಅವ್ರ ಜೊತೆ ಕೆಲಸ ಮಾಡುವಾಗ ಇಡೀ ಸೀನ್ಸಲ್ಲಿ ನಾನು ಬರೀ ನಕ್ಕಿರೋದೇನೆ. ಈವನ್ ದೋ ಇಟ್ ವಾಸ್ ಅ ವೆರಿ ಸೀರಿಯಸ್ ಸೀನ್, ಇಮೋಷ್ನಲ್ ಸೀನ್ ನನಗೆ. ಬಟ್ ನನಗೆ ಅವ್ರ ಜೊತೆ ಇರುವಂಥ ಒಂದು ಕೆಮಿಸ್ಟ್ರಿ, ಪ್ರಾಬಬ್ಲಿ ಅವರು ಮಾಡಿಕೊಡುವಂಥ ಒಂದು ಕಂಫರ್ಟ್ ಝೋನ್ ಇರ್ಬೋದು. ಸೊ ದ್ಯಾಟ್ ಮೇಡ್ ಆಲ್ ದ ವರ್ಕ್ ಈಸಿ ಅಂತ ಹೇಳ್ಬೋದು. ಕಿಶೋರ್ ಅವ್ರ ಪಾತ್ರ ಆಗಿರ್ಬೋದು, ಉಮೇಶ್ ಅಣ್ಣ ಅವ್ರ ಪಾತ್ರ ಆಗಿರ್ಬೋದು. ಆ್ಯಂಡ್ ಡೆಫಿನೆಟ್ಲಿ ಇನ್ನು ಮತ್ತಷ್ಟು ಹಲವಾರು ಕಲಾವಿದರಿದ್ದಾರೆ. ಕಾರ್ತಿಕ್ ಅಂತಾನೆ ಕರೀತಾರೆ ಅವ್ರನ್ನ. ಇಬ್ಬರು ಜೊತೆನೂ ನನ್ನ ಸ್ಕ್ರೀನ್ ಶೇರಿಂಗ್ ನೋಡಿದ್ರಿ ನೀವು ಅದರಲ್ಲಿ. ಸೊ ಪ್ರತಿಯೊಬ್ಬರದ್ದು ಅವ್ರದ್ದೇ ಆದಂಥ ಒಂದು ಯುನೀಕ್ ವೇ ಆಫ್ ಸ್ಟೋರಿ ಆರ್ಕ್ ಇದೆ. ಬಟ್ ಎಲ್ಲೂ ಯಾವುದು ಲೂಸ್ ಎಂಡ್ಸ್ ಇಲ್ಲ. ದಟ್ ಈಸ್ ಸಮಥಿಂಗ್ ವಿ ಹ್ಯಾವ್ ಟು ಅಪ್ರಿಷಿಯೇಟ್. ಐ ಆಮ್ ರಿಯಲಿ ಸಾರಿ ಇಫ್ ಐ ಆಮ್ ಬೋರಿಂಗ್ ಯು ಆಲ್. ನನಗೆ ಒಂದಷ್ಟು ವಿಷಯಗಳನ್ನ ಹೇಳ್ಕೊಡ್ಬೇಕು ಅನ್ನೋ ಒಂದು ಆಸೆ. ಬಟ್ ಟ್ರೇಲರಲ್ಲಿ ಇಷ್ಟೊಂದು ನೋಡ್ಬಿಟ್ಟು ನಾನೇ ಒಂಥರ ಮಬ್ಬಾಗಿದ್ದೀನಿ. ಸೊ ಹಾಗಾಗಿ ಹೆಚ್ಚು ಮಾತಾಡ್ತಾ ಇದ್ದೀನಿ. ಪ್ರಾಬಬ್ಲಿ ಸಿನಿಮಾ ನೋಡಿದ್ಮೇಲೆ ಇನ್ನೂ ಹೆಚ್ಚು ಮಾತಾಡಿ ನಿಮ್ಗೆಲ್ಲರಿಗೂ ಡಿಸ್ಟರ್ಬ್ ಮಾಡ್ತೀವಿ ಅನ್ಸುತ್ತೆ. ಸೊ ಇನ್ನೊಂದು ಸ್ವಲ್ಪ ಹೇಳಲ್ಲ ಅಥವಾ ಹೇಳೋದು ಬೇಡ? ಸಾಕಾ ರಾಜ್ ಸಾಕು ಅಂದರು, ಸಾಕು ಬಿಡಿ. ಆ್ಯಂಡ್ ನನಗಿನ್ನು ನಿಜ ಇದು ಹೇಳಬೇಕು, ನನಗೆ ಮನೋಹರ್ ಅವರು ಮತ್ತು ಮೋಕ್ಷೇಂದ್ರ ಅವರು ನನ್ನನ್ನು ಇಷ್ಟಿರೋ ಆಗ್ಲಿಂದ ನೋಡಿದ್ದೀರಾ ಅಂದ್ರೆ
ಇಲ್ಲಪ್ಪ, ನಾನೊಂದು 16 ವರ್ಷ, ನನ್ನ ಮೊದಲನೇ ಸಿನಿಮಾ ಆಗಿರ್ಬೋದು ಅಥವಾ ಮೊದಲನೇ ಆಲ್ಬಮ್ ಸಾಂಗ್ ಏನಿತ್ತು ಆ ಟೈಮ್ನಿಂದನೂ ಇವರೆಲ್ಲ ನಮ್ಮ ಮಾಧ್ಯಮದವರು ನನ್ನನ್ನು ನೋಡ್ತಾ ಬಂದಿದ್ದಾರೆ, ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಇವ್ರು ಇಲ್ಲದೆ ಪ್ರಾಬಬ್ಲಿ ನಮ್ಮ ಚಿತ್ರಗಳು ಅಥವಾ ನಾನು ಮಾಡುವಂಥ ಪಾತ್ರಗಳು ಇಷ್ಟ್ರ ಮಟ್ಟಿಗೆ ರೀಚ್ ಆಗಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ನನ್ನ ಕಡೆಯಿಂದ ನನ್ನ ಡೀಪೆಸ್ಟ್ ಗ್ರಾಟಿಟ್ಯೂಡ್ ನಿಮ್ಮೆಲ್ಲರಿಗೂ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕ್ರಿಯೇಟಿಂಗ್ ದಿಸ್ ಸ್ಟೇಜ್ ಫಾರ್ ಮೀ ಟು ಸ್ಪೀಕ್. ಸೂಪರ್ ಸೂಪರ್. ನೀವು ಹೇಳಿದ ಒಂದು ಮಾತಿಗೆ ನಾನು ಅಗ್ರಿ ಆಗ್ತೀನಿ. ಇನ್ನೋಸೆನ್ಸ್ ತುಂಬಿ ತುಳುಕ್ತಾ ಇದೆ ಮುಖದಲ್ಲಿ. ನೀವ್ ಹೇಳೋದು ಸಾರಿ, ನಾನು ಒಂದು ಮರ್ತೆ. ಪ್ರತಾಪಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಾವು ಒಂದು ಪಾತ್ರ ಮಾಡಿ ಅಂತ ಹೇಳೋದಲ್ಲ, ಅದನ್ನ ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದೀರಾ. ಅಂದ್ರೆ ಸಿನಿಮಾದಲ್ಲಿ ಪಾತ್ರ ಆಗಿರ್ಬೋದು, ನಮ್ಮ ಮನೇಲಿ ನಮಗೆ ಬ್ಯಾಕ್ ಬೋನ್ ಆಗಿ ನಿಂತಿರೋದು, ಕೆಲಸ ಮಾಡಿರೋದಾಗಿರ್ಬೋದು, ನಮ್ಮ ಮನೇಲಿ ಪ್ರತಿ ಒಬ್ಬರದು ನಮಗೆ ಸಪೋರ್ಟ್ ಆಗಿ, ನಾವು 4 ಜನ ಫ್ಯಾಮಿಲಿ, ಸಂಜು ಒಬ್ಬ ಅಮೆರಿಕದಲ್ಲಿ ಇರ್ಬೋದು, ಬಟ್ ನೀವು 20-25 ಜನ ನಮ್ಮ ಮನೇಲಿ ನಮ್ಮನ್ನೇನು ನೋಡ್ಕೋತೀರ, ನೀವೆಲ್ಲರೂ ಒಂದು ದೊಡ್ಡ ಬ್ಯಾಕ್ ಬೋನೆ. ಸೊ ಅದರಿಂದನೇ ನಮ್ಗೆಲ್ಲರೂ ಎಲ್ಲ ಕೆಲಸನೂ ಸ್ಮೂತಾಗಿ ಆಗೋದು. ನಿಮ್ಮ ಪಾತ್ರನ ಅಚ್ಚುಕಟ್ಟಾಗಿ ನೀವು ನಿರ್ವಹಿಸಿದ್ದೀರಾ, ಅದು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಇದರಿಂದ ನಿಮ್ಮ ಮುಂದಕ್ಕೆ ಒಂದು ಆಕ್ಟಿಂಗ್ ಕರಿಯರು ನಿಮಗೆ ಫ್ಲರಿಶ್ ಆಗಲಿ ಅಂತ ಕೇಳ್ಕೊತೀನಿ. ಇನ್ಮೇಲೆ ಯಾರು ಪ್ರತಾಪ್ ಅವ್ರಿಗೆ ಡಬ್ಬಾ ಹೀರೋ ಅಂತೆಲ್ಲ ಹೇಳಂಗಿಲ್ಲ ಈ ಸಿನಿಮಾ ಆದ್ಮೇಲೆ. ನಾನು ಒಪ್ಪಲ್ಲ, ಯಾರು ಒಪ್ಪಲ್ಲ ಅಲ್ವಾ ಸಚಿನ್ ಸರ್? ಥ್ಯಾಂಕ್ ಯು ಸೋ ಮಚ್. ಒಂದು 2 ವಿಷಯಗಳನ್ನ ಮರ್ತೆ. ಈ ಸಿನಿಮಾದ ವಿಜುವಲ್ಸ್ಗೆ ಆಕ್ಚುಲಿ ಇಷ್ಟು ಒಂದು ಅದ್ಭುತವಾದಂಥ ವಿಜುವಲ್ ನೀವೇನು ನೋಡ್ತಿದ್ದೀರಾ, ಇದಕ್ಕೆ ಕಾರಣರಾದಂಥ ನಮ್ಮ ನಾಗೇಶ್ ಅವರು, ಇವತ್ತು ಆಕ್ಚುಲಿ ಅವ್ರು ಇಲ್ಲಿಲ್ಲ, ಅವ್ರ ಕೆಲಸದಲ್ಲಿದ್ದಾರೆ. ಬಟ್ ಅವ್ರ ಬಗ್ಗೆ ಡೆಫಿನೆಟ್ಲಿ ಮಾತಾಡ್ಬೇಕು. ನಾನು ಅವ್ರನ್ನ ಸಂಜಯ್ ಲೀಲಾ ಬನ್ಸಾಲಿ ಅಂತ ಕರೀತಿದ್ದೆ. ಯಾಕೆಂದ್ರೆ ಅವ್ರು ಹೇಳ್ತಿದ್ರು, ನಾನು ಪ್ರಾಬಬ್ಲಿ ಮೇಲ್ ಆಕ್ಟರ್ಸ್ಗೆ ಅಷ್ಟು ಲೈಟಿಂಗ್ ಎಲ್ಲ ಮಾಡಿದೆ ಅವ್ರನ್ನ ರಾಗ್ ತೋರಿಸ್ಬೋದು, ಬಟ್ ಹೆಣ್ಮಕ್ಳಿಗೆ ಮಾತ್ರ ಡೆಫಿನೆಟ್ ಆಗಿ ಆ ಸ್ಕ್ರೀನ್ ಅಲ್ಲಿ ನಾನು ಅವರ ಒಂದು ಇಮೋಷನ್ಸ್ ಏನಿದೆ ಅದನ್ನ ಪೋರ್ಟ್ರೇ ಮಾಡೋಕ್ಕೋಸ್ಕರ ನಾನು ತುಂಬಾ ಬ್ಯೂಟಿಫುಲ್ ಆಗಿ ಲೈಟಿಂಗ್ ಮಾಡ್ತೀನಿ ಅಂತ. ಸೊ ಅವರೊಬ್ರು, ಅಂಡ್ ನೀವು ನೋಡಿದಂತ ಕೆಲವೊಂದು ವಿಜುವಲ್ಸು, ಇಟ್ಸ್ ಆಲ್ ಡನ್ ಇನ್ ಅ ಸೆಟ್. ಸೊ ಆ ಸೆಟ್ಗೆ ಇವರ ಕ್ರಿಯೇಟಿವಿಟಿ, ರಾಜ್ ಅವರ ಕ್ರಿಯೇಟಿವಿಟಿ, ಪ್ರತಿಯೊಂದು ಐಟಮ್ಸ್ ಅಲ್ಲಿ ಇಟ್ಟಂತ ಐಟಮ್ಸ್, ನಮ್ಮ ಹತ್ರ ಫೋಟೋಸ್ ಇದೆ ಕೆಲವೊಂದು ಕಂಟಿನ್ಯೂಟಿದು. ಸೊ ಅದನ್ನೆಲ್ಲ ನೋಡಿದಾಗ ಒಂದು ಡೆಪ್ತ್ ಅಲ್ಲಿ ಒಂದು ಕ್ಯಾರೆಕ್ಟರ್ಗೆ ಬೇಕಾದಂತ ಅಷ್ಟು ಒಂದು ಪ್ರಿಪ್ರೇಷನ್ಸ್ ಅವ್ರು ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ಐ ಆಮ್ ರಿಯಲಿ ಹ್ಯಾಪಿ ದಟ್ ಯು ಡಿಡ್ ದಟ್ ರಾಜ್. ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಸೆಟ್ಟಲ್ಲಿ ಶೂಟ್ ಮಾಡಿದ್ದು. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್.